ಯಾವ ಊರವರು? ಮಂಗಳೂರು. ಮಂಗಳೂರು? ಹಾಂ. ಚಿಕ್ಕಮಗಳೂರು? ಚಿಕ್ಕಮಂಗ್ಳೂರಲ್ಲ, ಮಂಗಳೂರು. ದೊಡ್ಡಮಗಳೂರು? ದೊಡ್ಡಮಂಗ್ಳೂರಾ? ಸೊ ಸ್ಟೆಪ್ ಮಾಡಲಿಕ್ಕೆ ಸನ್ನಿ ಮರಿ ಇವರಿಗೆ ಇಲ್ಲಿ. ರೈಟ್ ರೈಟ್. ಏನು ಮಾರ ಸಂಡೇ ಆದರೂ ಎಲ್ಲ ಎದ್ದಿದ್ದಾರೆ ಮಾರ. ಇವತ್ತು 5:30 ಆಗಿದೆ ಅಷ್ಟೇ. ಇದೊಂದು ಕೋಲ್ಡ್ ಸ್ಟಾರ್ಟ್ ಪ್ರಾಬ್ಲಮ್ ಮಾರೆ ಇವಾಗ. ಸೊ ವಾಟ್ಸಪ್ ಯೂಟ್ಯೂಬ್. ಸೊ ಫಸ್ಟ್ ಆಫ್ ಆಲ್ ಗುಡ್ ಮಾರ್ನಿಂಗ್. ಸೊ ಇವಾಗ ಟೈಮ್ 5:30 ಅಲ್ಲ, ಆಲ್ರೆಡಿ 6 ಆಗಿದೆ. ಸೊ 5:30ಗೆ ಹೋಗುವ ಅಂತ ಪ್ಲ್ಯಾನ್ ಮಾಡಿದ್ದೆ ನಾನು ಈ ರೈಡ್ಗೆ. ಬಟ್ ಏನು ಮಾಡಲಿಕ್ಕಾಗುತ್ತೆ, 5:30ಗೆ ಎಲ್ಲಿಗೆ ಆಗಿಲ್ಲ. ಸೊ 5:30ಗೆ ಎದ್ದಿದ್ದೇನೆ ಕರೆಕ್ಟಾಗಿ. ಸೊ ಇವಾಗ 6 ಆಗಿದೆ. ನಾನು ನಮ್ಮ ಏರಿಯಾದಲ್ಲಿ ಯಾರು ಎದ್ದಿರಲ್ಲ ಅಂದ್ಕೊಂಡೆ, ಸಂಡೇ ಅಲ್ಲ ಅಂತ ವೀಡಿಯೋ ಮಾಡ್ಬೋದು. ಬಟ್ ಅಲ್ಲಿ ನೋಡಿದರೆ ಎಲ್ಲರೂ ಎದ್ದಿದ್ದಾರೆ ಮಾರ್ರೆ. $360 ಮೌಂಟ್ ಮಾಡುವ ಇನ್ನೂ ನಮ್ಮದು, ಯಾಕಂದರೆ ರೋಡೆಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಮಾರೆ. Now this is perfect. ಸೊ ಮೌಂಟ್ ನೋಡಿದ್ರಲ್ಲ, ಈ ಥರ ಇದೆ ನಂದು. ಸೊ ಇದು ನಾನು ಟೆಲಿಸೊಂದು ತೊಗೊಂಡಿರೋದು. ನೆಕ್ಸ್ಟ್ ಲೆವೆಲ್ ಇದೆ ಮಾರೆ ಅವ್ರದ್ದು. ಕ್ವಾಲಿಟಿ ಮಾತ್ರ ಮಾತಾಡಲಿಕ್ಕಿಲ್ಲ ಅವ್ರದ್ದು. ನನ್ನದು 2 ಇರಬೇಕು, ಆವಾಗ ಬ್ಯಾಕ್ ಸೈಡ್ಗೆ ಹಾಕ್ಬೋದು. ಬ್ಯಾಕ್ ಸೈಡ್ ಅಂದರೆ ಇಲ್ಲಿ ಸಪೋರ್ಟ್ ಕೊಟ್ಟು ಇಲ್ಲಿ ಸಪೋರ್ಟ್ ಕೊಟ್ಟು ಹಾಕ್ಬೋದು ಫುಲ್ ವ್ಯೂಗೆ. ಸಿಂಗಲಲ್ಲಿ ಸ್ವಲ್ಪ ಕಷ್ಟ ಹಿಡ್ಕೊಳ್ಳುತ್ತೆ, ಬಟ್ ಆದರೂ ಸ್ಪೀಡ್ ಬ್ರೇಕರ್ಸ್ ಎಲ್ಲ ಬಂದಾಗ ಪ್ರಾಬ್ಲಮ್, ಹಿಂಗೆ ಡೌನ್ ಆಗುತ್ತೆ ಅದು. ಸೊ ಈ ಥರ ಇಟ್ಟರೆ ಯಾವ ಥರ ಬರುತ್ತೆ ನನಗೆ ಗೊತ್ತಿಲ್ಲ ಮಾರೆ ವೀಡಿಯೋ. ಮೊನ್ನೆ ಅಂತೂ ಹೆವಿ ಸರ್ಕಸ್ ಮಾಡಿದ್ದೆ ಮಾರೆ ಇದನ್ನ ಹಿಡ್ಕೊಂಡು. ಯಾವ ಥರ ಮೌಂಟ್ ಮಾಡೋದು ಅಂತ ಗೊತ್ತಿರಲಿಲ್ಲ ನನಗೆ. ಯಾಕಂದರೆ ನಾನು ಆಲ್ರೆಡಿ ಈ ಮೌಂಟ್ ತೊಗೊಂಡಾಗಿತ್ತಾ. ಇಲ್ಲಾಂದರೆ ನಾರ್ಮಲ್ ಒಂದು ಮೌಂಟ್ ಬರುತ್ತೆ, ಇದು ಹಿಂಗೆ ಇರುತ್ತೆ, ಬಟ್ ಇಲ್ಲೊಂದು ಥ್ರೆಡ್ ಬರುತ್ತೆ. ಸೊ ಡೈರೆಕ್ಟ್ ಅಲ್ಲಿಗೆ ಮೌಂಟ್ ಮಾಡ್ಬೋದು. ನಾನು ತೊಗೊಂಡಾಗಿತ್ತು, ಮತ್ತೆಂತ ಮಾಡೋದು. ದೇವರಾಯನದುರ್ಗದ ರೋಡ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ ಮಾರೆ. ನೋಡಿ ಎಷ್ಟು ಆರಾಮ್ಸೆ 100 ಎಳಿಬೋದು ಈ ರೋಡಲ್ಲಿ. ಸ್ಪೀಡ್ ಬ್ರೇಕರ್ ಎಲ್ಲ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಎಲ್ಲ ಗೊತ್ತಾಗುತ್ತೆ ಆರಾಮ್ಸೆ, ನೋ ಇಶ್ಯೂಸ್. ಸೊ ದೇವರಾಯನದುರ್ಗ 7 ಕಿಲೋಮೀಟರ್ಸ್ ಇಲ್ಲೇ ಇರೋದು. ಸೊ ಅಲ್ಲಿಂದ ಇನ್ನೂ ಮುಂದೆ ಹೋಗ್ಬೇಕು ನಾವು. ಸೊ ಆ ಕಡೆ ಇರೋದು ದೇವರಾಯನದುರ್ಗ. ಸೊ ಅದೆಲ್ಲ ಬೆಟ್ಟ ಅದರದೇ ನೋಡಿ, ದೇವರಾಯನದುರ್ಗದೇ ಬೆಟ್ಟ. ಸೊ ನೀವು ಇಲ್ಲಿಂದ ಲೆಫ್ಟ್ ಹೊಡಿಬೇಕು ದೇವರಾಯನದುರ್ಗ ಹೋಗ್ಬೇಕಾದ್ರೆ. ಸೊ ಅಲ್ಲಿ ಬರ್ದೇವ್ರು ನೋಡಿ. ಸೊ ನಮಗೆ ಇನ್ನೂ ಸ್ಟ್ರೈಟ್ ಹೋಗ್ಬೇಕು. ಜಾಲಿ ಆಗ್ತಾ ಇದೆ ಮಾರ ಇಲ್ಲಿ. ಸೊ ಫಸ್ಟ್ ಎಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡುವ, ಯಾಕಂದರೆ ಟ್ರೆಕ್ಕಿಂಗ್ ಮಾಡಲಿಕ್ಕೆ ಬೇಕಲ್ಲ, ಪವರ್ ಬೇಕಲ್ಲ. ಅಷ್ಟು ಅದನ್ನ ಹುಡುಕುವ. ಅದಾದಮೇಲೆ ಬೇರೆ ಎಲ್ಲ ಕಡೆ ನೋಡಿದ್ರು ಫುಲ್ಲು ಹಿಲ್ಸ್ ಮರ. ಅದು ಹಿಲ್ಸ್ ಸನ್ರೈಸ್ ಮಾತ್ರ ಸೂಪರಾಗಿ ಕಾಣ್ತಾ ಇದೆ ಮರ. ಇಲ್ಲಿಂದ ನೆಕ್ಸ್ಟ್ ಲೆವೆಲ್ ಕಾಣ್ತಾ ಇದೆ. ಸುಮ್ಮನೆ ಅಲ್ಲಿ ನಿಂತ್ಕೊಂಡು ಫೋಟೋ ತಗೋದ ಮರ. ಸೊ ಈಗ ಅಲ್ಲೊಂದು ಟೆಂಪಲ್ ಕಾಣುತ್ತೆ ನೋಡಿ, ಅದೇ ದೇವರಾಯನದುರ್ಗದ್ದು ಟಾಪ್. ಅಲ್ಲಿವರೆಗೂ ಗಾಡಿ ಹೋಗುತ್ತೆ, ಆರಾಮ್ಸೆ ಹೋಗುತ್ತೆ. ಸೊ ಐ ಆಮ್ ರಿಸ್ಕಿಂಗ್. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಮಾರೆ ಇಲ್ಲೇ. ಸೊ ಹೋಟೆಲ್ ವಿಘ್ನೇಶ್ವರ. ಸೊ ನೆಕ್ಸ್ಟ್ ಲೆವೆಲ್ ಇಡ್ಲಿ ಮಾರೆ. ನಾನು ಫಸ್ಟ್ ಆಫ್ ಆಲ್ ಇಡ್ಲಿ ಎಲ್ಲ ತಿನ್ನಲ್ಲ, ಯಾಕಂದರೆ
ಕಂಪ್ನಿಯಲ್ಲಿ ರೆಗ್ಯುಲರ್ ತರಿಸ್ತಾ ಇರ್ತೇವೆ ನನಗಂತ ತಿಂದು ಸಾಕಾಗಿದೆ, ಅದು ಚೆನ್ನಾಗಿರಲ್ಲ ಅಷ್ಟೇನು. ಬಟ್ ಇಲ್ಲೊಂದು ಇಡ್ಲಿ ತಿಂದೆ ಮಾರೆ, ನೆಕ್ಸ್ಟ್ ಲೆವೆಲ್ ಇಡ್ಲಿ ಮಾರೆ. ಅದಕ್ಕೂ ಇದಕ್ಕೂ ಎಷ್ಟೋ ಡಿಫ್ರೆನ್ಸ್ ಇದೆ. ಕಾಲಿಗೆ ಟಚ್ ಆಗಿಲ್ಲ ಅಂದ್ರೆ ಸಾಕು ಮಾರೆ, ವರ್ತ ಮಾರೆ ಈ ರಿಸ್ಕ್ ತೊಗೊಳ್ಳೋದು ಇವಾಗ. ಎಲ್ಲಾದರೂ ಬಿದ್ದರೆ ಏನು ಸಿಗಲ್ಲ ಮತ್ತೆ ಕ್ಯಾಮ್ರಾದು. ರಿಸ್ಕ್ ವರ್ತ ಗೊತ್ತಿಲ್ಲ ಮಾರೆ. ಸೊ ರಿಸ್ಕ್ ತೊಗೋತೇನೆ. ಸೊ ನೋಡುವ ಹೌ ದ ಫೂಟೇಜ್ ವಿಲ್ ಬಿ. ಮಿರರಲ್ಲಿ ಕಾಣುತ್ತೆ, ಮಿರರಲ್ಲಿ ಕಾಣ್ತಾ ಇರಲಿ, ಆವಾಗೇನು ಟೆನ್ಷನ್ ಇಲ್ಲ. ಯಾವ ಊರವರು? ಮಂಗಳೂರು. ಮಂಗಳೂರು? ಹಾಂ. ಚಿಕ್ಕಮಗಳೂರು? ಚಿಕ್ಕಮಗಳೂರು ಅಲ್ಲ, ಮಂಗಳೂರು. ದೊಡ್ಡ ಮಂಗಳೂರು? ದೊಡ್ಡ ಮಂಗಳೂರು. ಮಂಗಳೂರು. ಮಂಗಳೂರು? ಹಾಂ. ಅಲ್ಲ, ನಮ್ಮ ಕಡೆ ಹೇಳ್ತಾರೆ ಚಿಕ್ಕಮಗಳೂರು ಬೇರೆ ಐತೆ, ದೊಡ್ಡ ಮಂಗಳೂರು ಬೇರೆ ಐತೆ. ಚಿಕ್ಕಮಗಳೂರು ಅಲ್ಲ, ಅದು ಚಿಕ್ಕಮಗಳೂರು ಅಲ್ಲ. ಮಂಗಳೂರು ಸಪ್ರೇಟ್, ಚಿಕ್ಕಮಗಳೂರು ಸಪ್ರೇಟ್. ಅದು ಈ ಕಡೆ ಏನು ಡ್ಯೂಟಿ ಅಲ್ಲ, ಇಲ್ಲಿ ಚಂದ್ರಾಯನದುರ್ಗ ಹೋಗಿ ಬರುವ ಅಂತ. ಇಲ್ಲೇ ಒಂದು 5 ಕಿಲೋಮೀಟರ್. ಎಲ್ಲಿ ಇಲ್ಲಿಂದ ಸ್ಟ್ರೈಟಾ? ಅಲ್ಲಿ ಆರ್ಚ್ ಐತೆ. ಹಾಂ. ಇಲ್ಲಿ ಮುಂದೆ ಇದು ಸಿದ್ರ ಬೆಟ್ಟ ಅಂತ ಆರ್ಚು, ಈ ಕಡೆ ತಿರ್ಕೊಳ್ಳೋದು ಈ ಸೈಡು. ಆದ್ರೆ ಅಲ್ಲ ತಿರ್ಕೊಂಡ್ರೆ ಅಲ್ಲಿಂದ 5 ಕಿಲೋಮೀಟರ್. ಅಲ್ಲಿಂದ 5 ಕಿಲೋಮೀಟ್ರಾ? ದೇವರಾಯನದುರ್ಗ ಅಲ್ಲಿ. ಚಂದ್ರಾಯನದುರ್ಗ. ಚೆನ್ನಾಗಿದೆಯಾ? ಚೆನ್ನಾಗಿದೆ, ಒಳ್ಳೆ ಚೆನ್ನಾಗಿದೆ. ಹಂಗೆ ಸಿದ್ರ ಬೆಟ್ಟನ ನೋಡ್ಕೊಂಡು ಬಂದ್ಬಿಡಿ, ಅಲ್ಲಿಂದ ಪಕ್ಕನೇ 5 ಕಿಲೋಮೀಟರ್ ಆಗಲ್ಲ ಅಲ್ಲಿ ಸಿದ್ರ ಬೆಟ್ಟ. ಹೌದಾ? ಸಿದ್ದೇಶ್ವರ ಸ್ವಾಮಿ. ಸಿದ್ದರ ಬೆಟ್ಟ. ಸೊ ಇದು 2 ಫೀಲ್ಸ್ ಒಂದೇ ಕಡೆ ಬರುತ್ತೆ ಮಾರೆ. ಬಟ್ ಚಂದ್ರಾಯನದುರ್ಗ ಅಂತ ಎಲ್ಲೂ ಹಾಕಿಲ್ಲ, ಯಾಕಂದ್ರೆ ಅಲ್ಲಿಗೆ ಯಾರು ಜನ ಹೋಗಲ್ಲ ಅನಿಸುತ್ತೆ. 3 ಕಿಲೋಮೀಟರ್ಸ್ ಫ್ರಮ್ ಹಿಯರ್ ಚಂದ್ರಾಯನದುರ್ಗ. ಆ ಫೋರ್ಟ್ ನೋಡಿ ಮಾರು ಎಲ್ಲಿದೆ, ಅಲ್ಲಿವರೆಗೆ ಹೋಗ್ಬೇಕು. ಡೋಂಟ್ ನೋ ಈ ಬಿಸಿಲಿಗೆ ಹೋಗ್ಲಿಕ್ಕೆ ಆಗುತ್ತಾ ಅಂತ. ಯಾಕಂದ್ರೆ ನಾನು ಫಸ್ಟ್ ಆಫ್ ಆಲ್ ಅಷ್ಟು ದೊಡ್ಡದಿದೆ ಅಂತ ಅನ್ಕೊಂಡಿರಲಿಲ್ಲ ಮಾರೆ. ಇದು ಮಧುಗಿರಿಗಿಂತ ದೊಡ್ಡದೇ ಕಾಣ್ತಾ ಇದೆ ಮಾರೆ ನೋಡ್ಲಿಕ್ಕೆ. ಬಟ್ ಸ್ಟಿಲ್ ಬಂದ್ಮೇಲೆ ಅಂತ ಸ್ಟಿಲ್ ಬಂದಿದ್ದೇವೆ ಅಂದಮೇಲೆ ಇವಾಗ ಹತ್ಬೇಕು. ಅದನ್ನ ಒಬ್ಬನೇ ಆದರೂ ಇಲ್ಲಿಂದ ಹೋಗ್ಬೇಕಾ? ಹೋಗುತ್ತಾ? ಹಾಂ, ಥ್ಯಾಂಕ್ ಯು. ಪಾರ್ಕಿಂಗ್ ಚಾರ್ಜ್ ಇರಬೇಕು. So this is our starting point. So ಅಲ್ಲಿ ಪೇ ಆ್ಯಂಡ್ ಪಾರ್ಕಿಂಗ್ ಇದೆ, ಸೊ ನೋ ಇಶ್ಯೂಸ್.
ಪಾರ್ಕಿಂಗು ಜಾಗ ಇದೆ. ಸ್ಟೆಪ್ಸ್ ಮಾತ್ರ ಇಲ್ಲ, ಅವರೇ ನಡ್ಕೊಂಡೇ ಹೋಗ್ಬೇಕು ಇಲ್ಲಿ. ಇಲ್ಲಿಂದ ಹೋಗ್ಬೇಕು ಮಾರೆ ಮೇಲೆ. ಲಿಟ್ರಲಿ ಒಂದು ಸ್ಟೆಪ್ ಇಲ್ಲ ಮಾರ ಇಲ್ಲಿ ಹತ್ತಲಿಕ್ಕೆ. ಯವ್ವೋ, ಹತ್ತದಾದ್ರೂ ಓಕೆ, ಇಳಿಲಿಕ್ಕೆ ಮಾತ್ರ ಹೆವಿ ಕಷ್ಟ ಇದೆ ಇಲ್ಲಿ. ಯವ್ವೋ, ನನ್ನ ಶೂ ಎಲ್ಲ ಈ ಶೂ ಹಾಕೊಂಡು ಬಂದಿದೆ, ಆದರೂ ಹೆವಿ ಸ್ಲಿಪ್ ಆಗ್ತಾಯಿದೆ ಮಾರೆ. ಅಲ್ಲಿದೆ ಫೋರ್ಟ್, ಅದು ಫೋರ್ಟ್ ಅಲ್ಲ, ಅದಕ್ಕಿಂತ ಮೇಲೆ ಇದೆ ಫೋರ್ಟ್. ಯಪ್ಪ, ಒಬ್ಬನೇ ಅಂತೆಲ್ಲ ಕೆಳಗೆ ಇಳಿದು ಬಂದರು ಮೇಲೆ, ನಾನು ಒಬ್ಬನೇ ಮೇಲೆ ಹೋಗ್ತಾ ಇದ್ದೀನಿ ಅಂತ. ಶಾಡೋ ನೋಡ್ತಾ ಇರ್ಬೋದು ನಂದು. ಫುಲ್ಲು ಲೇಕೆಲ್ಲ ಇದೆ ಮಾರಿಲಿ. ಆಮೇಲೆ ಹೋಗ್ಬೇಕು. ಇದು ಸೀನ್ ಮಾರಿದೆ, ಇದನ್ನ ಹೆಂಗೆ ಹೋಗೋದು? इधर से जाओ. हाँ, ಸೊ ಇಲ್ಲಿಂದಲೇ ಎಂಟ್ರಿ. ಸೊ ನಾವು ಪಾರ್ಕಿಂಗಿಂದ ಸೀದಾ ಮೇಲೆ ಬಂದರೆ ಅದು ಬೇರೆ ಕಡೆ ಹೋಗುತ್ತೆ ಮಾರೆ. ಸ್ವಲ್ಪ ನೀವು ಟ್ರೆಕ್ ಮಾಡುವಾಗ ರೈಟ್ ಸೈಡ್ ಟ್ರೆಕ್ ಮಾಡ್ತಾ ಬರಬೇಕು. ಸ್ಟ್ರೈಟ್ ಟ್ರೆಕ್ ಮಾಡಿದರೆ ನಾನು ಎಲ್ಲಿ ರೀಚ್ ಆದಲ್ಲಿ ರೀಚ್ ಆಗ್ತೀರಾ ಹೋಗಿ ಸೀದಾ. ವಾವ್, ವಾಹ್, ಸೈಕಿದೆ ಮಾಡಿದೆ. ಸ್ಟಾರ್ಟ್ ಆಗೋ ಎಂಟ್ರಿ, ಅದಾದಮೇಲೆ ಇಲ್ಲೊಂದು ಲೇಕ್ ಇದೆ. ಬ್ಯೂಟಿಫುಲ್ ಇದೆ ಲೇಕ್ ಮಾತ್ರ, ದೊಡ್ಡದಿದೆ ಮಾರೆ ಲೇಕ್. ಸಿದ್ಧರ ಬೆಟ್ಟಕ್ಕೆ ನಾನು ಎತ್ಕೊಂಡೇ ಹೋಗಬೇಕಾಗುತ್ತೆ ಮಾರೆ. ಅವ ಸ್ಟೆಪ್ ಇದ್ದಿದ್ರೆ ಓಕೆ, ಸ್ಟೆಪ್ ಇಲ್ಲಲ್ಲ, ಅದೇ ಪ್ರಾಬ್ಲಮ್. ಬಟ್ ಕೆಲವೊಂದು ಬ್ಯೂಟಿಫುಲ್ ಸ್ಟ್ರಕ್ಚರ್ ಇದೆ ಮಾರೆ ಇಲ್ಲಿ. ಅದೊಂದು ಟೆಂಪಲ್, ಗಣಪತಿದು ಸ್ಟ್ಯಾಚು ಇದೆ ಅಲ್ಲಿ, ಅದನ್ನೂ ಹೊಡೆದಾಕಿದ್ದಾರೆ. ಇದು ನೋಡಿ, ಇದು ಚೆನ್ನಾಗಿತ್ತು, ಇದು ಹೊಡೆದಾಕಿದ್ದಾರೆ. ಇಲ್ಲೊಂದಿದೆ. ಇಲ್ಲಿ ಬಂದ್ರಂತೂ ವ್ಯೂ ಮಾತ್ರ
ಇದು ಸೆಕೆಂಡ್ ಎಂಟ್ರಿ. ಸೊ ಅದು ಫಸ್ಟಲ್ಲಿ ಒಂದು ಎಂಟ್ರಿ ಸಿಗುತ್ತೆ, ಅದು ಹೊಡೆದಾಕಿದ್ರಂತ. ಸೊ ಅದಕ್ಕೆ ಈ ಥರ ಇತ್ತು ಅದು ಕೂಡ. ಅಂತ ಮತ್ತೆ ಮಾಡಿದ್ದಾರೆ ಇದೇ ಥರ. ಬಟ್ ಅದು ನೋಡೋ ಗೊತ್ತಾಗುತ್ತೆ ರೀಸೆಂಟಾಗಿ ಮಾಡಿದಂತ. ಸ್ನ್ಯಾಕ್ಸ್ ಎಲ್ಲ ಇರುತ್ತೆ ಮಾರಿಗೆ, ಸೊ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ಸುಮ್ಮನೆ ನಾನು ಮುಚ್ಕೊಂಡು ನಡ್ಕೊಂಡು ಹೋಗೋದಲ್ಲ. ನಂದೇ ಕೋಟೆಗೆ ಎಂಟ್ರ್ ಆಗೋ ಥರ ಫೀಲ್ ಬರ್ತಾಯಿದೆ ಮಾರೆ. ಎಂತ ನೆಕ್ಸ್ಟ್ ಲೆವೆಲ್ ಕಟ್ಟಿದ್ದಾರೆ ಗೊತ್ತಾ ಕೋಟೆ. ಯಾವ ಹೆವಿ ಐಟಲ್ಲಿದೆ ನೋಡಿ, ಅಲ್ಲಿದೆ ಅಷ್ಟು ಐಟಲ್ಲಿದೆ. ಸೊ ಈ ಟ್ರೆಕ್ನ ರೇಟ್ ಮಾಡಬೇಕಂದ್ರೆ ಮಧುಗಿರಿ ಆದಮೇಲೆ ನೆಕ್ಸ್ಟ್ ಡಿಫಿಕಲ್ಟ್ ಇರೋ ಟ್ರೆಕ್ ಅಂದರೆ ಇದೇ ಆಯಿತು ನನಗೆ. ಸಾವಂತದುರ್ಗ ಡಿಫಿಕಲ್ಟ್ ಇತ್ತು ಅದು ಬಿಡಿ, ಬಟ್ ಇದರದ್ದು ಹಾಫ್ ಸ್ಟೇಜ್ ಮಾತ್ರ ಹೆವಿ ಡಿಫಿಕಲ್ಟ್ ಇದೆ. ಸ್ಟಾಪ್ ಮಾಡಿದ್ದಾರೆ ಕೆಳಗೆ ಹೋಗ್ಲಿಕ್ಕೆ. ಆವಾಗ ನಾನು ಅಲ್ಲಿಂದ ಹತ್ತಿದ್ವಿ ಮಾರೆ ಡೈರೆಕ್ಟ್. ಎಂಥ ಡೇರಿಂಗ್ ಅಂತೀರ ನಮಗೆ. ಅಮ್ಮನಿಗೆಲ್ಲ ವೀಡಿಯೋ ಕಾಲ್ ಮಾಡಿ ತೋರಿಸಿದೆ ಪ್ಲೇಸ್ನ. ಎಂತ ಡಸ್ಟ್ಬಿನ್ನೆಲ್ಲ ಇದೆ ಮುಂಚೆ. ಸೊ ವೇಸ್ಟೆಲ್ಲ ಹಾಕ್ಬೇಡಿ ಇಲ್ಲಿ. ಸೊ ನಾನು ಬಂದಾಗಿಂದ ಒಂದು ವೇಸ್ಟ್ ನೋಡಿಲ್ಲ ಈ ಜಾಗದಲ್ಲಿ, ಯಾಕಂದರೆ ಡಸ್ಟ್ಬಿನ್ ಇಟ್ಟಿದ್ದಾರೆ. ಸೊ ಡಸ್ಟ್ಬಿನ್ನಲ್ಲೇ ಹಾಕಿ. ಡಸ್ಟ್ಬಿನ್ ಇದ್ದು ವೇಸ್ಟ್ನೆಲ್ಲ ಹಾಕಿದರೆ ನಿಮ್ಮ ಹಣೆ ಬರ ಅಂತ ಮಾಡಲಿಕ್ಕಾಗಲ್ಲ. ಅದನ್ನು ವಾಟರ್ ಬಾಟಲ್ ಒಂದು ತೊಗೊಂಬನ್ನಿ ಬರುವಾಗ, ಇಲ್ಲಾಂದರೆ ಹೆವಿ ಕಷ್ಟ ಇದೆ. ಒಂದು ವಾಟರ್ ಬಾಟಲ್ ಸಾಕು, ಆರಾಮ್ಸೆ ಬರ್ಬೋದು. ನಾನು ವಾಟರ್ ಬಾಟಲ್ ತಂದಿಲ್ಲ, ಅದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಪುಣ್ಯ ಚಾಕ್ಲೇಟ್ ತಂದಿದ್ದೆ ತಿನ್ನಲಿಕ್ಕೆ, ಅದರಲ್ಲಿ ಹೊಟ್ಟೆ ತುಂಬಿಸ್ತಾ ಇದ್ದೇನೆ. ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿಗೆ ಹೋಗುವ. ಇನ್ನೂ ಫುಲ್ ಇದೆ ಎನರ್ಜಿ ಖಾಲಿ ಆಗಿದೆ ಅಲ್ಲಿ ನಮ್ಮದು ಅರ್ಧ ರೋಡಲ್ಲಿ ಮಾತ್ರ. ಇಲ್ಲೇ ಪರವಾಗಿಲ್ಲ. ನೋಡಿ ಎಂಥ ಫೋರ್ಟ್ ಕಟ್ಟಿದ್ದಾನೆ. ರೋಡ್ ನೋಡಿ ಮಾತ್ರ ಅಲ್ಲಿಂದ ಬಂದಿದ್ದು ನಾನು. ರೋಡ್ ಕ್ಲೀನ್ ಕಾಣುತ್ತೆ ಅಲ್ಲಿ ನೋಡಿ, ಫುಲ್ ಅಂತಾಯ್ತು. ಕೊಟ್ಟಿಗೆಹಾರ ಎಂಥದ್ದಿದೆ ಈ ಪ್ಲೇಸ್. ಕೊಟ್ಟಿಗೆಹಾರ ಎಂತ ಇತ್ತು ಮಾರ. ಬ್ಯೂಟಿಫುಲ್ ಆಗಿದೆ ಪ್ಲೇಸ್. ಸೊ ಇಲ್ಲಿ ನಿಧಿ ಎಲ್ಲ ಸಿಗುತ್ತೆ ಅಂತ ಹೇಳ್ತಾ ಇದ್ರಂತೆ. ಬಟ್ ನಿಧಿ ಸಿಕ್ಕಿರೋ ಡಾಕ್ಯುಮೆಂಟರಿ ಎಲ್ಲೇ ಇಲ್ಲ, ಎಲ್ಲೂ ಡಾಕ್ಯುಮೆಂಟ್ ಆಗಿಲ್ಲ ನಿಧಿ ಸಿಕ್ಕಿದೆ ಅಂತ ಈ ಪ್ಲೇಸಲ್ಲಿ. ಬಟ್ ನಿಧಿನ ಕಳ್ತನ ಮಾಡ್ಲಿಕ್ಕೆ ಬರ್ತಾ ಇದ್ರಂತೆ.
ಇಲ್ಲೆಲ್ಲಿ ಮಾರ ನಿಧಿ ಇಡ್ತಾರೆ. ಗುಡ್ಡನೆ ಕರಿಬೇಕು, ಕಲ್ಲೇ ಸಿಗಲ್ಲ ಬೇರೆ, ಬೇರೇನು ಸಿಗಲ್ಲ ಇಲ್ಲಿ. ಅದು ಸುಮ್ಮನೆ ಇದೆಲ್ಲ ಅಂತ ಇಲ್ಲ ಇಲ್ಲಿ. ವ್ಯೂ ಮಾತ್ರ ಸೂಪರ್ ವ್ಯೂ. ಕ್ರೌಡೆಡ್ ಪ್ಲೇಸ್ ಬೇಡ ಅಂತ ಇದ್ದರೆ ಈ ಪ್ಲೇಸ್ನ ವಿಸಿಟ್ ಮಾಡಿ. ಒಂದು ನರಬಿಲ್ಲೇ ಬರಲ್ಲ ಇಲ್ಲಿ ಜಾಸ್ತಿ. ಬಿಗಿನರ್ಸ್ ಅಂತೂ ಕಾಣೋದಿಲ್ಲ ನಿಮಗೆ ಈ ಪ್ಲೇಸಲ್ಲಿ ಗ್ಯಾರಂಟಿ. ಪೀಸ್ಫುಲ್ ಆಗಿ ಮೇಲೆಗಡೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬರ್ಬೋದು ಕೆಳಗಡೆ. ಬಾಲ್ ಬೇಕು ಇಲ್ಲಿ ಬರಲಿಕ್ಕೆ. ಸೋಲವಲ್ಲಿದೆ ಮನೆ. ನಾನು ಬಂದು ಕಂಪ್ಲೇಂಟ್ ಮಾಡಿ ನಾನು ಅಲ್ಲಿ ಕುತ್ಕೊಂಡಿದ್ದೆ, ನಾನು ಅಲ್ಲಿ ಹೋಗಿ ಕುತ್ಕೊಂಡಿದ್ದೆ ಟಾಪಲ್ಲಿ. ಇನ್ನೊಂದು ರೋಡ್ ಇದೆ, ಆ ಕಡೆಯಿಂದ ಬರುತ್ತೆ, ಸ್ವಲ್ಪ ಈಸಿ ಇದೆ ಅನಿಸುತ್ತೆ. ನಾವು ಯಾವತ್ತೂ ಕಷ್ಟ ತಗೊಳ್ಬೇಕಲ್ಲ. ನಾನು ಅದೇ ರೂಟಲ್ಲಿ ಹೋಗ್ಬೇಡಿ ಮಾರೆ.